ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಒಂದು ಅತ್ಯಂತ ವಿಶಿಷ್ಟವಾದ ನಮ್ಮ ಸಾಮಾನ್ಯ ಗ್ರಹಿಕೆಗೆ ಸವಾಲೊಡ್ಡುವ ವಿಷಯದೊಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಹೌದು, ಇವತ್ತಿನ ವಿಷಯ ನಿಜಕ್ಕೂ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸುವಂಥದ್ದು. ಖಂಡಿತ. ನಮ್ಮ ಮುಂದಿರುವ ಆಧಾರಗಳು ಪ್ರಮುಖವಾಗಿ ಎರಡು. ಒಂದು, ಬೈಬಲ್ನ ಯೋವಾನನ ಸುವಾರ್ತೆಯ 17ನೇ ಅಧ್ಯಾಯದ ಮೊದಲ 11 ವಾಕ್ಯಗಳು. ಮತ್ತೆ ಇನ್ನೊಂದು, ಈಸ್ಟರ್ ಹಬ್ಬದ 7ನೇ ವಾರದ ಮಂಗಳವಾರದ ಒಂದು ಅತ್ಯಂತ ಆಳವಾದ ತಾತ್ವಿಕ ವ್ಯಾಖ್ಯಾನ. ನಿಖರವಾಗಿ. ಇಂದಿನ ನಮ್ಮ ಮುಖ್ಯ ಗುರಿ ಏನಂದ್ರೆ, ಈ ಮಹಿಮೆ ಅಥವಾ ಗ್ಲೋರಿ ಅಂದ್ರೆ ಏನು ಅನ್ನೋದನ್ನ ಮರು ಅನ್ವೇಷಣೆ ಮಾಡೋದು. ಯಾಕಂದ್ರೆ ಜಗತ್ತು ನೋವು, ಕಷ್ಟ ಮತ್ತೆ ಸಾವನ್ನ ನೋಡುವ ರೀತಿಯನ್ನೇ ಈ ಪ್ರಾಚೀನ ಪಠ್ಯಗಳು ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತವೆ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಯೇಸು ತಮ್ಮ ಜೀವನದ ಅತ್ಯಂತ ಕ್ರೂರವಾದ ಸಾವಿನ ಕ್ಷಣವನ್ನ ಎದುರು ನೋಡ್ತಾ ಇರುವಾಗ ಅದೇ ಕ್ಷಣವನ್ನ ತಮ್ಮ ಮಹಿಮೆಯ ಗಳಿಗೆ ಅಂತ ಕರೀತಾರೆ. ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶ ಏನಂದ್ರೆ ಆ ಪಠ್ಯದ ಐತಿಹಾಸಿಕ ಹಿನ್ನೆಲೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಆ ಕಾಲಘಟ್ಟಕ್ಕೆ ಹೋಗ್ಬೇಕು. ಅಂದ್ರೆ ರೋಮನ್ ಸಾಮ್ರಾಜ್ಯದ ಕಾಲದ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ಈಗ ನೋಡಿ, ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ಶಿಲುಬೆಗೇರಿಸೋದು ಅಂದ್ರೆ ಕೇವಲ ಒಂದು ಸಾಮಾನ್ಯ ಸಾವಲ್ಲ, ಅದೊಂದು ಅತ್ಯಂತ ವ್ಯವಸ್ಥಿತವಾದ ಸಾರ್ವಜನಿಕ ಅವಮಾನದ ಪ್ರಕ್ರಿಯೆಯಾಗಿತ್ತು. ಓ, ಅಂದ್ರೆ ಕೇವಲ ಜೀವ ತೆಗೆಯುವುದಲ್ಲ, ಅವರ ಘನತೆಯನ್ನ ನಾಶ ಮಾಡೋದು. ನಿಖರವಾಗಿ. ಒಬ್ಬ ಮನುಷ್ಯನ ಘನತೆ, ಗೌರವ ಎಲ್ಲವನ್ನೂ ಬೀದಿಯಲ್ಲಿ ಬೆತ್ತಲೆಗೊಳಿಸಿ ಆತನನ್ನ ಒಂದು ಪ್ರದರ್ಶನದ ವಸ್ತುವನ್ನಾಗಿ ಮಾಡುವಂತಹ ಅತ್ಯಂತ ಕ್ರೂರ ಶಿಕ್ಷೆಯದು. ಕೇಳುಕೆ ಭಯ ಆಗುತ್ತೆ. ಅಂತಹ ಒಂದು ಭೀಕರ ಅಂತ್ಯದ ಅಂಚಿನಲ್ಲಿ ನಿಂತುಕೊಂಡು ಯೇಸು ಆಕಾಶದತ್ತ ಕಣ್ಣೆತ್ತಿ, ಪಿತನೇ, ನಿರೀಕ್ಷಿಸಿದ ಘಳಿಗೆ ಬಂದಿದೆ ಅಂತ ಪ್ರಾರ್ಥಿಸ್ತಾರೆ. ನಿಮ್ಮ ಪುತ್ರನು ನಿಮ್ಮ ಮಹಿಮೆಯನ್ನ ಬೆಳಗಿಸುವಂತೆ ನೀವು ಆತನ ಮಹಿಮೆಯನ್ನು ಬೆಳಗಿಸಿರಿ ಅಂತ ಕೇಳ್ತಾರೆ. ಹೌದು. ಜಗತ್ತಿನ ಕಣ್ಣಿಗೆ ಯಾವುದೊಂದು ಕಟ್ಟಕಡೆಯ ಸೋಲೋ ಅದನ್ನೇ ಅವರು ದೈವಿಕ ವಿಜಯದ ಪರಾಕಾಷ್ಠೆ ಅಂತ ಕರೀತಾ ಇದ್ದಾರೆ. ಇದು ಕೇವಲ ಪದಗಳ ಆಟವಲ್ಲ. ಇದು ವಾಸ್ತವವನ್ನು ನೋಡುವ ದೃಷ್ಟಿಕೋನದ ಸಂಪೂರ್ಣ ಪಲ್ಲಟ ಅಂತ ಹೇಳಬಹುದು. ಖಂಡಿತವಾಗಿಯೂ. ಈಗ ನಾವೆಲ್ಲರೂ ಸಾಮಾನ್ಯವಾಗಿ ಬೆಳೆದು ಬಂದಿರೋ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಮಹಿಮೆ ಅಥವಾ ಗ್ಲೋರಿ ಅಂದ್ರೆ ಯಾವುದೋ ಪಂದ್ಯಾವಳಿಯಲ್ಲಿ ಸಿಗೋ ಟ್ರೋಫಿ ಅಥವಾ ಕತ್ತಿಗೆ ಬೀಳುವ ಬಂಗಾರದ ಪದಕ, ಸಮಾಜದಲ್ಲಿ ಸಿಗುವ ಉನ್ನತ ಸ್ಥಾನಮಾನ. ಹೌದು ಹೌದು. ನಾವು ನೋವಿಂದ ತಪ್ಪಿಸ್ಕೊಂಡಾಗ ಅಥವಾ ಇತರರ ಮೇಲೆ ನಮ್ಮ ಪ್ರಭುತ್ವ ಸಾಧಿಸಿದಾಗ ನಮಗೆ ಮಹಿಮೆ ಸಿಕ್ಕಿದೆ ಅಂತ ಭಾವಿಸ್ತೀವಿ. ನಿಜ, ಅದು ಮನುಷ್ಯ ಸಹಜ ಗುಣ. ಆದರೆ ಇಲ್ಲಿ ಯೇಸು ಹೇಳ್ತಾ ಇರೋ ಮಾತುಗಳನ್ನ ಗಮನಿಸಿದ್ರೆ ಕಷ್ಟವನ್ನ, ನೋವನ್ನ ಮತ್ತೆ ಸಾವನ್ನು ಮಹಿಮೆ ಅಂತ ಕರೆಯಲಾಗ್ತಾ ಇದೆ. ಇದು ಸಂಪೂರ್ಣ ವಿರೋಧಾಭಾಸ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ಸೋಲನ್ನ ಬಲವಂತವಾಗಿ ಗೆಲ್ಲುವಂತ ಬಿಂಬಿಸುವ ಪ್ರಯತ್ನದತ್ರ ಕಾಣುವ ಅಪಾಯನೂ ಇದೆಯಲ್ಲ. ಯಾರಿಗಾದ್ರೂ ಹಾಗೆ ಅನಿಸೋದು ಸಹಜ. ಆದರೆ ದೈವಿಕ ದೃಷ್ಟಿಕೋನ ಭೌತಿಕ ಜಗತ್ತಿನ ಅಳತೆಗೋಲುಗಳಿಗಿಂತ ಭಿನ್ನವಾಗಿ ಕೆಲಸ ಮಾಡುತ್ತೆ. ಅದನ್ನ ನಾವು ಈ ವ್ಯಾಖ್ಯಾನದ ಮೂಲಕ ಗ್ರಹಿಸಬೇಕು. ಅಂದ್ರೆ ಭೌತಿಕ ಅಳತೆಗಳು ಇಲ್ಲಿ ಅನ್ವಯ ಆಗೋದಿಲ್ಲ ಅಂತೀರಾ? ಹೌದು. ಯೇಸುವಿಗೆ ಈ ಶಿಲುಬೆಯ ಸಾವು ಅನಿರೀಕ್ಷಿತವಾಗಿ ಬಂದೊದಗಿದ ದುರಂತವಲ್ಲ, ಅಥವಾ ಅವರು ವಿಧಿಯಿಲ್ಲದೆ ಒಪ್ಪಿಕೊಂಡ ಸೋಲು ಅಲ್ಲ. ಓಹೋ, ಮತ್ತದೇನು? ಬದಲಾಗಿ ಅದು ಜಗತ್ತಿನ ರಕ್ಷಣೆಗಾಗಿ ದೇವರ ಚಿತ್ತವನ್ನ ಸಂಪೂರ್ಣವಾಗಿ ಪೂರೈಸುವ ಒಂದು ಪ್ರಜ್ಞಾಪೂರ್ವಕ ಮಹತ್ಕಾರ್ಯ. ಅಂದ್ರೆ ಆ ತ್ಯಾಗದಲ್ಲೇ ಒಂದು ಸ್ಪಷ್ಟವಾದ ಉದ್ದೇಶ ಇತ್ತು. ಖಂಡಿತ. ಇಲ್ಲಿ ಮಹಿಮೆ ಅಂದ್ರೆ ಅಧಿಕಾರ ಚಲಾಯಿಸೋದಲ್ಲ, ಬದಲಾಗಿ ತನ್ನನ್ನ ತಾನು ಸಂಪೂರ್ಣವಾಗಿ ಪ್ರೀತಿಯಿಂದ ಸಮರ್ಪಿಸಿಕೊಳ್ಳೋದು. ಓಹ್, ಅಹಂಕಾರವಿಲ್ಲದ ಪರಿಪೂರ್ಣ ಶರಣಾಗತಿ. ಹೌದು. ಆ ಶರಣಾಗತಿ ಮತ್ತು ತ್ಯಾಗವೇ ದೈವಿಕ ದೃಷ್ಟಿಯಲ್ಲಿ ನಿಜವಾದ ಮಹಿಮೆ. ಯೇಸು ತಮ್ಮ ಪ್ರಾಣವನ್ನ ಪ್ರೀತಿಯಿಂದ ಅರ್ಪಿಸುವ ಮೂಲಕ ದೇವರ ಅನಂತ ಪ್ರೀತಿಯನ್ನ ಜಗತ್ತಿಗೆ ಪ್ರಕಟಿಸ್ತಾ ಇದ್ದಾರೆ. ಮತ್ತೆ ಆ ಪ್ರಕಟಣೆಯೇ ಇಲ್ಲಿ ಮಹಿಮೆಯಾಗಿ ಪರಿವರ್ತನೆ ಆಗ್ತಾ ಇದೆ ಅಲ್ವೇ? ನಿಖರವಾಗಿ. ಅಂದ್ರೆ ನಾವು ಸಾಧಿಸುವ ಭೌತಿಕ ಮೈಲಿಗಲ್ಲುಗಳಿಗಿಂತ ನಾವು ನಂಬಿದ ಉನ್ನತ ಉದ್ದೇಶಕ್ಕೆ ನಮ್ಮನ್ನು ನಾವು ಎಷ್ಟು ಪ್ರಾಮಾಣಿಕವಾಗಿ ಒಪ್ಪಿಸ್ಕೊಳ್ತೀವಿ ಅನ್ನೋದರ ಮೇಲೆ ಈ ಮಹಿಮೆ ನಿರ್ಧಾರ ಆಗತ್ತೆ ಅಂತ ಹೇಳ್ಬೋದು. ಹೌದು, ಬಹಳ ಚೆನ್ನಾಗಿ ಹೇಳಿದ್ರಿ. ಇದೇ ವಾಕ್ಯಗಳಲ್ಲಿ ಮತ್ತೊಂದು ಗಮನಾರ್ಹ ಅಂಶ ಇದೆ. ಯೇಸು ಈ ಜಗತ್ತು ಉಂಟಾಗುವ ಮೊದಲೇ ನಿಮ್ಮೊಡನೆ ನನಗಿದ್ದ ಅದೇ ಮಹಿಮೆಯಿಂದ ನನ್ನನ್ನು ಮಹಿಮೆಪಡಿಸಿರಿ ಅಂತ ಕೇಳ್ತಾರೆ. ಹೌದು, ಇದು ಬಹಳ ಆಳವಾದ ಸಾಲು. ಇದು ನನ್ನಲ್ಲಿ ಒಂದು ಕುತೂಹಲ ಹುಟ್ಟುಹಾಕ್ತಾ ಇದೆ. ಅಂದ್ರೆ ಈ ಮಹಿಮೆ ಹೊಸದಾಗಿ ಗಳಿಸ್ತಾ ಇರುವಂಥವುದಲ್ಲ, ಸರಿಯೇ? ಹೌದು. ಆ ಭಾಷಾ ಪ್ರಯೋಗವೇ ಈ ಪಠ್ಯದ ಅಗಾಧತೆಯನ್ನ ಸೂಚಿಸುತ್ತೆ. ಸೃಷ್ಟಿಗೂ ಮುನ್ನ ಇದ್ದ ಮಹಿಮೆಗೂ ಈಗ ನಡೆಯಲಿರುವ ಶಿಲುಬೆಯ ಮರಣಕ್ಕೂ
ಇರುವ ನೇರ ಸಂಬಂಧವನ್ನ ಇದು ಸ್ಥಾಪಿಸ್ತಾ ಇದೆ. ಅಂದ್ರೆ ಇದೊಂದು ವರ್ತುಳದ ಪೂರ್ಣಗೊಳಿಸುವಿಕೆ ತರ ಕಾಣ್ತಾ ಇದೆ. ನಿಖರವಾಗಿ ಇದರರ್ಥ ಈ ತ್ಯಾಗ ಯಾವುದೋ ಒಂದು ಪ್ಲಾನ್ ಬಿ ಅಲ್ಲ, ಬದಲಾಗಿ ಬ್ರಹ್ಮಾಂಡದ ಸೃಷ್ಟಿಯ ಮೂಲದಲ್ಲಿಯೇ ಇದ್ದ ಪ್ರೀತಿಯ ಅಭಿವ್ಯಕ್ತಿ. ಅಂದ್ರೆ ಮೊದಲೇ ನಿರ್ಧಾರವಾದ ದೈವಿಕ ಯೋಜನೆ ಇದು. ಹೌದು, ಈ ದೈವಿಕ ಯೋಜನೆಯು ಈಗ ತನ್ನ ಅಂತಿಮ ಪರಿಪೂರ್ಣ ರೂಪವನ್ನ ಪಡಿತಾ ಇದೆ ಅನ್ನೋದನ್ನ ಯೇಸು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆಸಕ್ತಿದಾಯಕ. ತಮ್ಮ ಸ್ವಂತ ಮಹಿಮೆಯ ಕುರಿತು ಈ ಗಂಭೀರವಾದ ಮಾತುಗಳನ್ನಾಡಿದ ತಕ್ಷಣವೇ ಯೇಸು ತಮ್ಮ ಪ್ರಾರ್ಥನೆಯ ದಿಕ್ಕನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ಹೌದು, ಅಲ್ಲಿಂದ ಮುಂದಕ್ಕೆ ಪ್ರಾರ್ಥನೆಯ ಸ್ವರೂಪ ಬೇರೆದೇ ಆಗುತ್ತೆ. ತಾವು ಜಗತ್ತಿಗೆ ಏನು ನೀಡಲು ಬಂದಿದ್ದಾರೆ ಮತ್ತೆ ತಮ್ಮ ಅನುಯಾಯಿಗಳ ಪಾಡೇನು ಅನ್ನೋ ಕಡೆಗೆ ಅವರು ಗಮನ ಹರಿಸ್ತಾರೆ. ಆ ಉದ್ದೇಶವನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಯೋಹಾನನ ಸುವಾರ್ತೆಯ 3ನೇ ವಾಕ್ಯದಲ್ಲಿ ಯೇಸು ನಿತ್ಯಜೀವವನ್ನ ವ್ಯಾಖ್ಯಾನ ಮಾಡಿರುವ ರೀತಿ ನಿಜಕ್ಕೂ ಕ್ರಾಂತಿಕಾರಿಯಾಗಿದೆ. ಹೌದು, ಮೂಲಪಠ್ಯದಲ್ಲಿ ಹೀಗಿದೆ: ಏಕೈಕ ನಿಜ ದೇವರಾದ ನಿಮ್ಮನ್ನೂ ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನೂ ಅರಿತುಕೊಳ್ಳುವುದೇ ನಿತ್ಯಜೀವ. ಇದು ನಮ್ಮ ಸಾಮಾನ್ಯ ನಂಬಿಕೆಗೆ ತದ್ವಿರುದ್ಧವಾದದ್ದು ಗೊತ್ತಾ? ಖಂಡಿತ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ರೋಚಕ ವಿಚಾರ ಏನಂದ್ರೆ, ನಾವೆಲ್ಲರೂ ನಿತ್ಯಜೀವ ಅಥವಾ ಎಟರ್ನಲ್ ಲೈಫ್ ಅಂದ್ರೆ ಮರಣದ ನಂತರ ಯಾವುದೋ ಒಂದು ಸ್ವರ್ಗದಲ್ಲಿ ಲೆಕ್ಕವಿಲ್ಲದಷ್ಟು ವರ್ಷಗಳ ಕಾಲ ಬದುಕುವುದು ಅಂತ ಕಲ್ಪಿಸ್ಕೊಂಡಿರ್ತೀವಿ. ಹೌದು, ಸಾಮಾನ್ಯವಾಗಿ ಜನರಿಗೆ ಅದೇ ಕಲ್ಪನೆ ಇರೋದು. ಆದರೆ ಈ ಒಂದೇ ವಾಕ್ಯ ಆ ಇಡೀ ಕಲ್ಪನೆಯನ್ನ ಬೇರು ಸಹಿತ ಅಲುಗಾಡಿಸುತ್ತೆ. ನಿತ್ಯಜೀವ ಅಂದ್ರೆ ಅದೊಂದು ಸಮಯದ ಅಳತೆಯೇ ಅಲ್ಲ, ಬದಲಾಗಿ ಅದೊಂದು ಸಂಬಂಧ. ಹೌದು, ದೇವರನ್ನ ಅರಿತುಕೊಳ್ಳುವುದು ಮಾತ್ರವೇ ನಿತ್ಯಜೀವ. ಈ ಅರಿತುಕೊಳ್ಳುವುದು ಅನ್ನೋ ಪದದ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಪ್ರಾಚೀನ ಆಧ್ಯಾತ್ಮಿಕ ಪಠ್ಯಗಳಲ್ಲಿ ಅರಿತುಕೊಳ್ಳುವುದು ಅಥವಾ ಜ್ಞಾನ ಅನ್ನೋ ಪದಕ್ಕೆ ಕೇವಲ ಬೌದ್ಧಿಕ ತಿಳುವಳಿಕೆ ಅನ್ನೋ ಅರ್ಥ ಇಲ್ಲ. ಅಂದ್ರೆ ಕೇವಲ ಮಾಹಿತಿ ಕಲೆ ಹಾಕೋದಲ್ಲ. ಅಲ್ಲವೇ ಅಲ್ಲ. ನಾವು ಯಾವುದೋ ಒಂದು ಪುಸ್ತಕವನ್ನ ಓದಿ ಗ್ರಹಿಸುವಂಥ ಜ್ಞಾನ ಇದಲ್ಲ. ಇದು ಅನುಭವಜನ್ಯವಾದ, ಅತ್ಯಂತ ಆಪ್ತವಾದ ಸಂಬಂಧವನ್ನ ಸೂಚಿಸುವ ಪದ. ಅನುಭವದ ಮೂಲಕ ತಿಳಿಯುವುದು. ಹೌದು, ದೇವರನ್ನ ಅರಿತುಕೊಳ್ಳೋದು ಅಂದ್ರೆ ಆ ದೈವಿಕ ಪ್ರೀತಿ ಮತ್ತು ಸತ್ಯದೊಂದಿಗೆ ಸಂಪೂರ್ಣವಾಗಿ ಬೆರೆತು ಹೋಗುವುದು. ಯೇಸು ಇಲ್ಲಿ ಹೇಳ್ತಾ ಇರೋದೇನಂದ್ರೆ, ಜೀವಿತದ ಗುಣಮಟ್ಟ ಮುಖ್ಯವೇ ಹೊರತು ಅದರ ಉದ್ಧಳತೆ ಅಲ್ಲ. ವಾವ್, ಜೀವಿತದ ಗುಣಮಟ್ಟ ಮುಖ್ಯ. ಬಹಳ ಸುಂದರವಾದ ಮಾತು. ದೇವರೊಂದಿಗಿನ ಈ ಜೀವಂತ ಸಂಬಂಧವೇ ಮನುಷ್ಯನನ್ನ ನಿತ್ಯಜೀವದತ್ತ ಕೊಂಡೊಯ್ಯುತ್ತೆ. ಆ ಸಂಬಂಧವನ್ನ ಯೇಸು ತಮ್ಮ ಜೀವನ, ಬೋಧನೆ ಮತ್ತೆ ಈಗ ತಮ್ಮ ತ್ಯಾಗದ ಮೂಲಕ ತಮ್ಮ ಅನುಯಾಯಿಗಳಿಗೆ ದಾಟಿಸಿದ್ದಾರೆ. ಇದನ್ನ ವಿಸ್ತೃತ ಚಿತ್ರಣಕ್ಕೆ ಜೋಡಿಸಿ ನೋಡೋದಾದ್ರೆ, ಈ ಪ್ರಾರ್ಥನೆಯ ಮುಂದಿನ ಹಂತದಲ್ಲಿ ಯೇಸು ಯಾರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಚರ್ಚೆಗೆ ಗ್ರಾಸವಾಗುವಂತ ವಿಷಯ. ಹೌದು, ಯಾಕಂದ್ರೆ ಅವರು ಇಡೀ ಲೋಕಕ್ಕಾಗಿ ಪ್ರಾರ್ಥಿಸ್ತಾ ಇಲ್ಲ. ನಿಜ. ನಾನು ಪ್ರಾರ್ಥಿಸುವುದು ಇವರಿಗಾಗಿ, ಲೋಕಕ್ಕಾಗಿ ಅಲ್ಲ, ನೀವು ನನಗೆ ಕೊಟ್ಟವರಿಗಾಗಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೌದು, ತಾವು ಈ ಭೌತಿಕ ಜಗತ್ತನ್ನ ಬಿಟ್ಟು ಹೋಗ್ತಾ ಇರೋದ್ರಿಂದ, ಆದರೆ ತಮ್ಮ ಅನುಯಾಯಿಗಳು ಇದೇ ಲೋಕದಲ್ಲಿ ಉಳಿಬೇಕಾಗಿರೋದ್ರಿಂದ ಅವರಿಗೆ ರಕ್ಷಣೆ ಬೇಕು ಅಂತ ಕೇಳ್ಕೊಳ್ತಾರೆ. ಅನುಯಾಯಿಗಳ ದೃಷ್ಟಿಕೋನದಿಂದ ಒಮ್ಮೆ ಯೋಚಿಸಿ ನೋಡಿ. ಅವರು ಎಷ್ಟೊಂದು ಅಸಹಾಯಕರಾಗಿರ್ತಾರಲ್ವಾ? ಖಂಡಿತ. ತಮ್ಮ ಗುರು, ತಮ್ಮ ನಾಯಕ ಇನ್ನಿಲ್ಲವಾಗ್ತಾರೆ ಮತ್ತು ತಾವೀಗ ಈ ಕಠಿಣವಾದ, ವಿರೋಧಾತ್ಮಕವಾದ ಜಗತ್ತನ್ನ ಏಕಾಂಗಿಯಾಗಿ ಎದುರಿಸಬೇಕು. ಇದು ಅವರಲ್ಲಿ ಎಂತಹ ಅಭದ್ರತೆಯನ್ನ, ಭಯವನ್ನ ಹುಟ್ಟುಹಾಕಿರಬಹುದು. ಆ ಭಯ ಮತ್ತೆ ಅಭದ್ರತೆಯನ್ನ ಅರಿತೇ ಯೇಸು ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ. ಹೌದು, ಇಲ್ಲಿ ಲೋಕ ಅನ್ನೋ ಪದವನ್ನ ಅವರು ಕೇವಲ ಈ ಭೂಮಿ ಅಥವಾ ಪ್ರಕೃತಿ ಅನ್ನೋ ಅರ್ಥದಲ್ಲಿ ಬಳಸಿಲ್ಲ. ಮತ್ತೆ ಯಾವ ಅರ್ಥದಲ್ಲಿ ಬಳಸಿದ್ದಾರೆ? ಬದಲಾಗಿ ಮನುಷ್ಯನ ಅಹಂಕಾರ, ಅಧಿಕಾರದಾಹ ಮತ್ತೆ ಸ್ವಾರ್ಥದಿಂದ ಕೂಡಿರುವ ಭ್ರಷ್ಟ ವ್ಯವಸ್ಥೆಯನ್ನ ಅವರು ಲೋಕ ಅಂತ ಕರೀತಾ ಇದ್ದಾರೆ. ಆ ಭ್ರಷ್ಟ ವ್ಯವಸ್ಥೆ ನಡುವೆ ತಮ್ಮ ಅನುಯಾಯಿಗಳು ಬದುಕಬೇಕಿದೆ. ಹೌದು, ಅದಕ್ಕಾಗಿ ಅವರು ನಿಮ್ಮ ನಾಮದ ಶಕ್ತಿಯಿಂದ ಇವರನ್ನ ಸುರಕ್ಷಿತವಾಗಿರಿಸಿರಿ ಅಂತ ದೇವರಲ್ಲಿ ಮೊರೆ ಇಡ್ತಾರೆ. ಅಷ್ಟೇ ಅಲ್ಲ, ರಕ್ಷಣೆಯ ಅತ್ಯಂತ ಪ್ರಬಲವಾದ ಅಸ್ತ್ರವಾಗಿ ಅವರು ಐಕ್ಯತೆಯನ್ನ ಕೇಳ್ತಾರೆ. ನಾವು ಒಂದಾಗಿರುವಂತೆ ಇವರೂ ಒಂದಾಗಿರುವ ಹಾಗೆ ಅನ್ನೋ ಮಾತು ಅಲ್ವೇ? ನಿಖರವಾಗಿ. ದೇವರಿಗೂ ಮತ್ತು ಯೇಸುವಿಗೂ ಇರುವ ಆ ಅಭೇದ್ಯವಾದ ಒಗ್ಗಟ್ಟು ಆ ಅನುಯಾಯಿಗಳ ನಡುವೆಯೂ ಇರಬೇಕು. ಈ ಐಕ್ಯತೆಯೇ ಅವರನ್ನ ಆ ಲೋಕದ ದಾಳಿಗಳಿಂದ ರಕ್ಷಿಸುವ ನಿಜವಾದ ಕವಚ. ಈ ಐಕ್ಯತೆ ಅಥವಾ ಒಗ್ಗಟ್ಟು ಅಂದ್ರೆ ಎಲ್ಲರೂ ಒಂದೇ ರೀತಿಯಾಗಿ ಯೋಚಿಸೋದು ಅಥವಾ ಯಂತ್ರಗಳ ತರ ವರ್ತಿಸೋದು ಅಂತೂ ಅಲ್ಲ, ಸರಿಯಾ? ಖಂಡಿತ ಅಲ್ಲ. ಇದು ಉದ್ದೇಶದ ಐಕ್ಯತೆ.
ಈಗ ನೋಡಿ, ಒಂದು ಸಿಂಫನಿ ವಾದ್ಯಗೋಷ್ಠಿಯಲ್ಲಿ ಬೇರೆ ಬೇರೆ ವಾದ್ಯಗಳು ತಮ್ಮದೇ ಆದ ವಿಶಿಷ್ಟ ಧ್ವನಿಯನ್ನ ಹೊರಡಿಸಿದರೂ ಒಟ್ಟಾರೆಯಾಗಿ ಒಂದು ಸುಂದರವಾದ ಸಂಗೀತ ಮೂಡಿಬರುತ್ತೆ. ಹೌದು, ಅದ್ಭುತವಾದ ಹೋಲಿಕೆ ಇದು. ಅದೇ ರೀತಿ ಈ ಅನುಯಾಯಿಗಳು ತಮ್ಮ ವೈವಿಧ್ಯತೆಯ ನಡುವೆಯೂ ಪ್ರೀತಿ ಮತ್ತು ದೈವಿಕ ಉದ್ದೇಶಕ್ಕಾಗಿ ಒಂದಾಗಬೇಕು ಅನ್ನೋದು ಇದರ ಆಶಯ. ನಿಜ. ಆ ಜ್ಞಾನ ಮತ್ತು ಐಕ್ಯತೆ ಈ ಎರಡೂ ಸೇರಿ ಅವರಿಗೆ ಈ ಕಠಿಣ ಜಗತ್ತಿನಲ್ಲಿ ಮುನ್ನಡೆಯಲು ಬೇಕಾದ ಸ್ಥೈರ್ಯವನ್ನ ಒದಗಿಸ್ತವೆ. ಖಂಡಿತ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸೂಕ್ಷ್ಮ ವಿಚಾರ ಏನಂದ್ರೆ ಯೇಸು ತಮ್ಮ ಅನುಯಾಯಿಗಳನ್ನ ಕಷ್ಟಗಳಿಂದ ಪಾರು ಮಾಡಿ ಅವರಿಂದ ಯಾವುದೋ ಸುರಕ್ಷಿತವಾದ ಗಾಜಿನ ಮನೆಯಲ್ಲಿ ಇರಿಸುವಂತೆ ದೇವರನ್ನ ಕೇಳ್ತಾ ಇಲ್ಲ. ಅಂದ್ರೆ ಕಷ್ಟಗಳು ಬರದೇ ಇರೋ ಹಾಗೆ ಮಾಡಿ ಅಂತ ಕೇಳ್ತಾ ಇಲ್ಲ. ಇಲ್ಲ, ಅವರು ಲೋಕದಲ್ಲಿಯೇ ಇರಬೇಕು, ಸವಾಲುಗಳನ್ನ ಎದುರಿಸಬೇಕು, ಆದ್ರೆ ಆ ಸವಾಲುಗಳ ನಡುವೆಯೂ ತಮ್ಮತನವನ್ನ, ತಮ್ಮ ನಂಬಿಕೆಯನ್ನ ಕಳೆದುಕೊಳ್ಳದಂತೆ ಅವರನ್ನ ಕಾಯ್ಬೇಕು ಅನ್ನೋದಷ್ಟೇ ಪ್ರಾರ್ಥನೆಯ ತಿರುಳು. ಅಂದ್ರೆ ಕಷ್ಟಗಳಿಂದ ಓಡಿ ಹೋಗುವುದು ಇಲ್ಲಿನ ಉದ್ದೇಶ ಅಲ್ಲ, ಕಷ್ಟಗಳ ನಡುವೆಯೂ ದೈವಿಕತೆಯನ್ನ ಉಳಿಸ್ಕೊಳ್ಳೋದು. ಹೌದು, ಅದೇ ಇದರ ಮುಖ್ಯ ಸಂದೇಶ. ಇದೇ ಅಂಶ ನಮ್ಮನ್ನ ಇಂದಿನ ಆಧಾರಗಳ ಅತ್ಯಂತ ಪ್ರಾಯೋಗಿಕ ಭಾಗಕ್ಕೆ, ಅಂದ್ರೆ 3ನೇ ವಿಭಾಗಕ್ಕೆ ಕೊಂಡೊಯ್ಯುತ್ತೆ. ಅಂದ್ರೆ ನಮ್ಮ ದೈನಂದಿನ ಬದುಕಿಗೆ ಇದನ್ನ ಹೇಗೆ ಅನ್ವಯಿಸಬಹುದು ಅನ್ನೋದು. ಹೌದು, 2000 ವರ್ಷಗಳ ಹಿಂದಿನ ಈ ಘಟನೆಗೂ ಇಂದು ನಮ್ಮ ದಿನನಿತ್ಯದ ಬದುಕಿಗೂ ಇರುವ ಸಂಬಂಧ ಏನು ಅನ್ನೋದನ್ನ ಈ ತಾತ್ವಿಕ ವ್ಯಾಖ್ಯಾನ ಬಿಡಿಸಿಡುತ್ತೆ. ಖಂಡಿತ. ಯೇಸುವಿನ ಈ ಗಳಿಗೆಯನ್ನ ನಾವು ನಮ್ಮದೇ ಬದುಕಿನಲ್ಲಿ ನಿರಂತರವಾಗಿ ಅಪ್ಪಿಕೊಳ್ಳಬೇಕು ಅಂತ ಆ ಪಠ್ಯ ಹೇಳುತ್ತೆ. ನಾವು ಹೊರುವ ಪ್ರತಿಯೊಂದು ಶಿಲುಬೆಯೂ, ಅಂದ್ರೆ ನಮ್ಮ ದೈನಂದಿನ ಕಷ್ಟಗಳು, ಕ್ರಿಸ್ತನ ಶಿಲುಬೆಯನ್ನ ಪ್ರಕಟಿಸುವ ಅವಕಾಶಗಳಂತೆ. ಹಿಮೆಯಾಗಿ ಪರಿವರ್ತಿಸಬಲ್ಲನು ಅನ್ನೋದು ಆ ವ್ಯಾಖ್ಯಾನದ ಸಾರ. ನಿಜ. ಈ ವ್ಯಾಖ್ಯಾನವು ಆಧ್ಯಾತ್ಮಿಕ ಸಿದ್ಧಾಂತವನ್ನ ನಮ್ಮ ದೈನಂದಿನ ವಾಸ್ತವಕ್ಕೆ ಇಳಿಸುತ್ತೆ. ಇಲ್ಲಿ ಶಿಲುಬೆ ಅನ್ನೋದು ಕೇವಲ 2 ಮರದ ತುಂಡುಗಳಲ್ಲ. ಅದು ಸಾಂಕೇತಿಕವಾದದ್ದು ಅಲ್ವಾ? ಹೌದು, ಅದು ನಮ್ಮ ಬದುಕಿನಲ್ಲಿ ಎದುರಾಗುವ ನಿರಾಸೆಗಳು, ಆರೋಗ್ಯದ ಸಮಸ್ಯೆಗಳು, ಸಂಬಂಧಗಳ ಬಿರುಕು ಅಥವಾ ಆರ್ಥಿಕ ಸಂಕಷ್ಟಗಳ ಸಂಕೇತ. ನಾವೆಲ್ಲರೂ ಯಾವುದೋ ಒಂದು ರೀತಿಯ ಶಿಲುಬೆಯನ್ನ ಹೊರ್ತುತ್ತೇ ಇರ್ತೀವಿ. ಖಂಡಿತ. ಯಾರ ಬದುಕು ಕೂಡ ಕಷ್ಟಗಳಿಲ್ಲದೆ ಇರೋದಿಲ್ಲ. ಆದ್ರೆ ಆ ಭಾರವನ್ನ ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರಲ್ಲಿದೆ ನಮ್ಮ ಬದುಕಿನ ಅರ್ಥ. ಸರಿ, ಇಲ್ಲಿ ನಾನು ಒಬ್ಬ ಸಾಮಾನ್ಯ ಕೇಳುಗನ ಪರವಾಗಿ ಒಂದು ಗಂಭೀರವಾದ ಪ್ರಶ್ನೆಯನ್ನ ಎತ್ತಲೇಬೇಕು. ತಾತ್ವಿಕವಾಗಿ, ಆಧ್ಯಾತ್ಮಿಕವಾಗಿ ಇದೆಲ್ಲವೂ ಕೇಳಲು ಬಹಳ ಅದ್ಭುತವಾಗಿ, ಸುಂದರವಾಗಿ ಕಾಣುತ್ತೆ. ಹೌದು, ಕೇಳಲು ಚೆನ್ನಾಗಿದೆ. ಆದರೆ ವಾಸ್ತವ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನಮಾನದ ದುಡಿಮೆಯಾದ ಉದ್ಯೋಗವನ್ನ ಇದ್ದಕ್ಕಿದ್ದಂತೆ ಕಳೆದುಕೊಂಡಾಗ, ಅಥವಾ ಕ್ಯಾನ್ಸರ್ನಂತಹ ಭೀಕರ ಅನಾರೋಗ್ಯ ಕಾಡದಾಗ ಆ ದೈನಂದಿನ ಸಂಕಟಗಳನ್ನ ದೇವರ ಮಹಿಮೆಯ ಅವಕಾಶ ಅಂತ ಒಪ್ಕೊಳ್ಳೋದು ಅಸಾಧ್ಯ ಅನ್ಸಲ್ವಾ? ಇದು ಬಹಳ ಸಹಜವಾದ ಪ್ರಶ್ನೆ. ಆ ನೋವಿನಲ್ಲಿರುವಾಗ ಯಾರಾದ್ರೂ ಬಂದು ನಿನ್ನ ಕಷ್ಟವನ್ನ ದೇವರಿಗೆ ಒಪ್ಪಿಸು, ಇದೇ ನಿನ್ನ ಮಹಿಮೆ ಅಂದ್ರೆ ಅದು ಅವರ ಗಾಯದ ಮೇಲೆ ಬರೆಯಳದ ಹಾಗೆ ಆಗಲ್ವಾ? ಖಂಡಿತ ಆಗುತ್ತೆ. ನಾವಿಲ್ಲಿ ನೋವನ್ನ, ಕಷ್ಟಗಳನ್ನ ಸುಮ್ಮನೆ ಆದರ್ಶೀಕರಿಸ್ತಾ ಇದ್ದೀವ? ನೋವನ್ನ ಸಂಭ್ರಮಿಸಬೇಕು ಅಂತ ಹೇಳೋದ್ ಮೂಲಕ ಒಂದ್ ರೀತಿಯ ಟಾಕ್ಸಿಕ್ ಪಾಸಿಟಿವಿಟಿಯನ್ನ ಪ್ರೋತ್ಸಾಹಿಸ್ತಾ ಇದ್ದ ಹಾಗೆ ಕಾಣಲ್ವಾ ಇದು? ಇದು ಈ ಇಡೀ ಚರ್ಚೆಯ ಅತ್ಯಂತ ನಿರ್ಣಾಯಕ ಘಟ್ಟ. ಇದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಆ ವ್ಯಾಖ್ಯಾನವನ್ನ ಓದುವಾಗ ನಮ್ಮಲ್ಲಿ ಮೂಡುವ ಅತಿದೊಡ್ಡ ತಪ್ಪುಗ್ರಹಿಕೆ ಏನಂದ್ರೆ ನೋವನ್ನ ಹುಡುಕೊಂಡು ಹೋಗಬೇಕು ಅಂತ ಅಂದ್ಕೊಳ್ಳೋದು. ಅಥವಾ ಕಷ್ಟ ಬಂದಾಗ ನಾವು ನಗುತ್ತಾ ಸಂಭ್ರಮಿಸಬೇಕು ಅಂತೆ. ಹೌದು, ಆದ್ರೆ ಪಠ್ಯವು ಖಂಡಿತವಾಗಿಯೂ ಹಾಗೆ ಹೇಳ್ತಾ ಇಲ್ಲ. ನೋವು ನೋವೇ. ಉದ್ಯೋಗ ಹೋದಾಗಾಗುವ ಆತಂಕ, ಪ್ರೀತಿಪಾತ್ರರನ್ನ ಕಳೆದುಕೊಂಡಾಗುವ ಶೋಕ ವಾಸ್ತವಿಕವಾದದ್ದು. ಅಂದ್ರೆ ಆ ನೋವನ್ನ ಅಲ್ಲಗಳೆಯುವಂತಿಲ್ಲ. ಖಂಡಿತ ಇಲ್ಲ. ಈ ಪಠ್ಯವು ನೋವನ್ನ ಪ್ರೀತಿಸುವಂತೆ ಅಥವಾ ಆದರ್ಶೀಕರಿಸುವಂತೆ ನಮಗೆ ಉಪದೇಶ ಮಾಡ್ತಾ ಇಲ್ಲ. ಬದಲಾಗಿ ಈ ಜಗತ್ತಿನಲ್ಲಿ ಕೆಲವು ಕಷ್ಟಗಳನ್ನ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹೌದು, ಅವು ಅನಿವಾರ್ಯ. ಅಂತಹ ಅನಿವಾರ್ಯವಾದ, ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ಕಷ್ಟಗಳು ಎದುರಾದಾಗ ಆ ನೋವಿನಲ್ಲಿ ಇರುವಾಗಲೂ ಕ್ರಿಸ್ತನ ಶ್ರಮೆಯಲ್ಲಿ ಪಾಲುದಾರರಾಗುವ ಮೂಲಕ ಅದಕ್ಕೊಂದು ದೈವಿಕ ಅರ್ಥವನ್ನ ಕಂಡುಕೊಳ್ಳುವ ಪ್ರಯತ್ನ ಇದು. ಅರ್ಥವನ್ನ ಕಂಡುಕೊಳ್ಳುವುದು. ಹೌದು, ನೋವಿನಿಂದ ಪಾರಾಗಲು ಸಾಧ್ಯವಿಲ್ಲದಿದ್ದಾಗ ಕನಿಷ್ಠ ಆ ನೋವಿನೊಳಗೊಂದು ಉನ್ನತ ಉದ್ದೇಶವನ್ನ ಕಂಡುಕೊಳ್ಳುವ ಮಾರ್ಗವನ್ನ ಇದು ತೋರುತ್ತೆ. ಅಂದ್ರೆ ನಮ್ಮ ನೋವುಗಳು ವ್ಯರ್ಥವಲ್ಲ, ಅವಕ್ಕೂ ಒಂದು ಉನ್ನತ ಉದ್ದೇಶವಿದೆ ಅನ್ನೋ ಭರವಸೆಯನ್ನ ಈ ಆಧಾರ ನಮ್ಗೆ ನೀಡ್ತಾ ಇದೆ ಅಲ್ವೇ? ಹೌದು, ಮತ್ತೆ ಇದ್ರ ಹಿಂದಿರೋ ಕಾರ್ಯವಿಧಾನ ಅಥವಾ ಮೆಕ್ಯಾನಿಸಮ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಮಾರ್ಷಲ್ ಆರ್ಟ್ಸ್ ಅಥವಾ ಜೂಡೋದಲ್ಲಿ ಒಂದು ತಂತ್ರ ಇದೆ, ಗಮನಿಸಿ. ಜೂಡೋ ತಂತ್ರ, ಅದು ಹೇಗೆ ಇಲ್ಲಿ ಅನ್ವಯ ಆಗತ್ತೆ? ಎದುರಾಳಿ ನಿಮ್ಮತ್ತ ಅತ್ಯಂತ ವೇಗವಾಗಿ, ಬಲವಾಗಿ ನುಗ್ಗಿ ಬಂದಾಗ ನೀವು ಕೇವಲ
ಆ ಪೆಟ್ಟನ್ನ ತಿನ್ನುವುದಿಲ್ಲ ಅಥವಾ ಆತನ ಬಲದ ವಿರುದ್ಧ ನಿಮ್ಮದೇ ಬಲವನ್ನ ಪ್ರಯೋಗಿಸಿ ಘರ್ಷಣೆಗೆ ಇಳಿಯುವುದಿಲ್ಲ. ಓಹೋ, ಹಾಗಾದ್ರೆ ಏನ್ ಮಾಡ್ತೀವಿ? ಬದಲಾಗಿ ಎದುರಾಳಿಯ ಆ ವೇಗವನ್ನ, ಆ ರಭಸವನ್ನೇ ಬಳಸಿ ಅದನ್ನ ಬೇರೊಂದು ದಿಕ್ಕಿಗೆ ತಿರುಗಿಸಿ ಆತನನ್ನ ನೆಲಕ್ಕುರುಳಿಸುವ ತಂತ್ರ ಅದು. ಓಹೋ, ಅದ್ಭುತ. ಶಕ್ತಿಯ ದಿಕ್ಕನ್ನ ಬದಲಾಯಿಸೋದು. ಹೌದು. ಕಷ್ಟಗಳನ್ನ ದೇವರಿಗೆ ಒಪ್ಪಿಸುವುದು ಅಥವಾ ಶರಣಾಗುವುದು ಅಂದ್ರೆ ಇದೇ. ನಮ್ಮ ಬದುಕಿಗೆ ಅಪ್ಪಳಿಸುವ ನೋವಿನ ರಭಸವನ್ನ ನಾವು ಹಾಗೆಯೇ ಎದೆಗೊಟ್ಟು ಅನುಭವಿಸುವ ಬದಲು ಆ ನೋವಿನ ಶಕ್ತಿಯನ್ನ ಒಂದು ದೈವಿಕ ಉದ್ದೇಶದತ್ತ ತಿರುಗಿಸುವುದು. ಇದು ನಿಜಕ್ಕೂ ಆಳವಾದ ವಿಚಾರ. ಆ ನೋವಿನಲ್ಲಿರುವ ನಮ್ಮ ಅಹಂಕಾರವನ್ನ, ನನಗೇಕೆ ಹೀಗಾಯ್ತು ಅನ್ನೋ ಸಿಟ್ಟನ್ನ ದೇವರಿಗೆ ಒಪ್ಪಿಸಿದಾಗ ಆ ಕಷ್ಟದ ರಭಸವೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಇಂಧನ ಆಗುತ್ತೆ. ಅದು ನಮ್ಮನ್ನ ದೈವೀಕರಿಸುತ್ತೆ. ಆ ಮಾರ್ಷಲ್ ಆರ್ಟ್ಸ್ ಹೋಲಿಕೆ ಈ ಇಡೀ ಪ್ರಕ್ರಿಯೆಯನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತು. ನಾವು ಕಷ್ಟದ ವಿರುದ್ಧ ಕೇವಲ ಗೋಡೆಯಂತೆ ನಿಂತರೆ ಒಡೆದೋಗ್ತೀವಿ. ನಿಜ. ಆದರೆ ಆ ಕಷ್ಟದ ಅಲೆಗೆ ಶರಣಾಗಿ ಅದರ ದಿಕ್ಕನ್ನ ಬದಲಾಯಿಸಿದ್ರೆ ನಾವು ಆ ನೋವಿನ ಮೂಲಕವೇ ಪಾರಾಗಬಹುದು. ಆ ವ್ಯಾಖ್ಯಾನದಲ್ಲಿ ಬರುವ ಯೇಸುವೇ ನನ್ನ ಶಿಲುಬೆಯನ್ನ ಮತ್ತು ಕಷ್ಟಗಳನ್ನ ನಿಮಗೊಪ್ಪಿಸ್ತನೆ, ನೀವು ಎಲ್ಲವನ್ನೂ ಮಹಿಮೆಯಾಗಿ ಪರಿವರ್ತಿಸಬಲ್ಲಿರಿ ಅನ್ನೋ ಪ್ರಾರ್ಥನೆಯ ಹಿಂದಿನ ಮರ್ಮವೂ ಇದೇ ಇರಬೇಕು. ಖಂಡಿತ, ಅದೇ ಅದರ ಮರ್ಮ. ಶರಣಾಗತಿ ಅಂದ್ರೆ ಸೋಲೊಪ್ಪಿಕೊಳ್ಳುವುದಲ್ಲ, ಬದಲಾಗಿ ಆ ನೋವಿಗೆ ನಮ್ಮನ್ನ ನಾಶ ಮಾಡಲು ಬಿಡದೆ ಆ ನೋವಿನಿಂದಲೇ ಕರುಣೆ, ಸಹನೆ ಮತ್ತೆ ಇತರರ ನೋವನ್ನ ಅರ್ಥಮಾಡಿಕೊಳ್ಳುವ ಸೂಕ್ಷ್ಮತೆಯನ್ನ ಕಲಿಯುವುದು. ಹೌದು. ಕಷ್ಟಗಳು ನಮಗೆ ಕೃಪೆಯ ಮೂಲವಾಗುವುದು ಹೀಗೆಯೇ. ಆ ನೋವು ನಮ್ಮನ್ನ ಕಠಿಣಗೊಳಿಸುವ ಬದಲು ಮೃದುಗೊಳಿಸುತ್ತೆ. ಮತ್ತೆ ಅದೇ ನಿಜವಾದ ದೈವಿಕ ಮಹಿಮೆ. ನಾವು ನಮ್ಮ ದೈನಂದಿನ ಕಷ್ಟಗಳನ್ನ ಈ ರೀತಿಯಲ್ಲಿ ಎದುರಿಸಿದಾಗ ನಾವು ನಮ್ಮ ಮಟ್ಟಿಗೆ ಕ್ರಿಸ್ತನ ಆ ಘಳಿಗೆಯನ್ನ ಪುನರಾವರ್ತಿಸ್ತಾ ಇರ್ತೀವಿ. ಕಷ್ಟಗಳನ್ನ ಕೇವಲ ಒಂದು ಶಿಕ್ಷೆ ಅಥವಾ ದುರಾದೃಷ್ಟ ಅಂತ ಜರೆದು ಕುಳಿತುಕೊಳ್ಳುವ ಬದಲು ನಮ್ಮ ನೋವಿನ ಆಳದಿಂದಲೇ ಒಂದು ಹೊಸ ಶಕ್ತಿಯನ್ನ, ಒಂದು ಉನ್ನತವಾದ ಪ್ರೀತಿಯನ್ನ ಹೊರಹೊಮ್ಮಿಸ್ತೀವಿ. ಅಂದ್ರೆ ಕಷ್ಟಗಳು ನಮ್ಮನ್ನ ಸುಡುತ್ತಿವೆ ಅಂತ ನಮ್ಗೆ ಅನಿಸಿದರೂ ವಾಸ್ತವದಲ್ಲಿ ಅವು ನಮ್ಮೊಳಗಿನ ಅಹಂಕಾರದ ಕಲ್ಮಶಗಳನ್ನ ಸುಟ್ಟು ನಮ್ಮ ನೈಜ ದೈವಿಕ ಸ್ವರೂಪವನ್ನ ಹೊರತರುತ್ತಿರ್ತವೆ, ಅಲ್ವೇ? ನಿಖರವಾಗಿ. ದೇವರು ಎಲ್ಲವನ್ನೂ ಮಹಿಮೆಯಾಗಿ ಪರಿವರ್ತಿಸಬಲ್ಲನು ಅನ್ನೋದರ ತಾತ್ಪರ್ಯ ಇದೆ. ಇದೆಲ್ಲವನ್ನೂ ಒಂದೆಡೆ ಸೇರಿಸಿ ಒಟ್ಟಾರೆಯಾಗಿ ನೋಡೋದಾದ್ರೆ ಮಹಿಮೆ ಅಂದ್ರೆ ಕೇವಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳೋದಲ್ಲ, ಅಥವಾ ಲೌಕಿಕ ವಿಜಯವೂ ಅಲ್ಲ. ಬದಲಾಗಿ ಆ ಕಷ್ಟಗಳ ಮೂಲಗಳೇ ಉನ್ನತವಾದದ್ದನ್ನ ಸಾಧಿಸುವುದು ಮತ್ತು ದೇವರ ಚಿತ್ತಕ್ಕೆ ವಿಧೇಯರಾಗಿರುವುದು. ಹೌದು. ಯೋವಾನನ ಸುವಾರ್ತೆಯು ನೋವು ಮತ್ತೆ ವಿಜಯದ ನಡುವಿನ ಗೆರೆಯನ್ನ ಅಳಿಸಿ ಹಾಕುತ್ತೆ. ಲೋಕದ ಕಣ್ಣಿಗೆ ನಾವು ಸಂಪೂರ್ಣವಾಗಿ ಸೋತು ಹೋಗಿದ್ದೀವಿ, ನಮ್ಮ ಬದುಕು ಅಂತ್ಯವಾಯಿತು ಅಂತ ಕಾಣುವ ಆ ಕ್ಷಣವೇ ದೈವಿಕ ಮಟ್ಟದಲ್ಲಿ ನಾವು ಸಾಧಿಸಿದ ಅತಿ ದೊಡ್ಡ ಗೆಲುವಾಗಿರಬಹುದು. ಖಂಡಿತ. ಯೇಸುವಿನ ಈ ದೈವಿಕ ಗಳಿಗೆ ಕೇವಲ ಒಂದು ಐತಿಹಾಸಿಕ ಘಟನೆಯಾಗಿ ಉಳಿಯದೆ ನಮ್ಮ ಎಲ್ಲರ ಬದುಕಿನ ಮಾರ್ಗದರ್ಶಕವಾಗುತ್ತೆ. ನೋವನ್ನ ಅನುಭವಿಸೋದು ಈ ಭೂಮಿಯ ಮೇಲಿರುವ ಯಾರಿಗೂ ತಪ್ಪಿದ್ದಲ್ಲ. ಹೌದು, ಯಾರೂ ಅದರಿಂದ ಹೊರತಲ್ಲ. ಆದ್ರೆ ಆ ನೋವಿಗೆ ಒಂದು ಅರ್ಥವನ್ನ, ಒಂದು ದೈವಿಕ ಸ್ಪರ್ಶವನ್ನ ನೀಡುವುದು ನಮ್ಮ ಆಯ್ಕೆಯಾಗಿದೆ. ನಾವು ಕಷ್ಟಗಳನ್ನ ದೇವರಿಗೆ ಒಪ್ಪಿಸಿದಾಗ ನಾವು ಆ ಮಹಿಮೆಯಲ್ಲಿ ಪಾಲುದಾರರಾಗ್ತೀವಿ ಅನ್ನೋದೇ ಈ ಸಂಪೂರ್ಣ ಅಧ್ಯಯನದ ಸಾರಾಂಶ. ಇದು ನಮ್ಮೆಲ್ಲರ ದೃಷ್ಟಿಕೋನವನ್ನ ಆಳವಾಗಿ ಪ್ರಭಾವಿಸುವಂತಹ ವಿಚಾರ. ಆದರೆ ಈ ಇಡೀ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಾನೊಂದು ಹೊಸ ಸ್ವಲ್ಪ ಆಳವಾದ ಚಿಂತನೆಯನ್ನ ಎಲ್ಲರ ಮುಂದಿಡಲು ಬಯಸ್ತೀನಿ. ಖಂಡಿತ, ಹೇಳಿ. ನಮ್ಮ ಈ ಆಧಾರಗಳಲ್ಲಿ ದೇವರನ್ನ ಮತ್ತು ಯೇಸುವನ್ನ ಅರಿತುಕೊಳ್ಳುವುದೇ ನಿತ್ಯ ಜೀವ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅರಿವೋ ಅಥವಾ ಜ್ಞಾನವೇ ನಿತ್ಯ ಜೀವ ಆಗಿದ್ರೆ ನಾವು ಇಷ್ಟು ದಿನ ಅಂದುಕೊಂಡಿದ್ದಾಗೆ ನಿತ್ಯ ಜೀವ ಅನ್ನೋದು ಕೇವಲ ಮರಣದ ನಂತರದ ಬಹುಮಾನ ಅಲ್ಲ. ನಿಜ. ಬದಲಾಗಿ ನಾವು ದೇವರನ್ನ ಅರಿತ ಕ್ಷಣದಿಂದಲೇ ಇದೇ ಭೂಮಿಯ ಮೇಲೆ ನಮ್ಮ ಈ ಜೀವಿತಾವಧಿಯಲ್ಲಿಯೇ ಪ್ರಾರಂಭವಾಗುವ ಒಂದು ಪ್ರಜ್ಞಾವಸ್ಥೆ ಅಥವಾ ಎಚ್ಚರದ ಸ್ಥಿತಿ ಆಗಿರಬಹುದೇ. ಓಹೋ, ಇದೊಂದು ಅದ್ಭುತವಾದ ಆಲೋಚನೆ. ಜಗತ್ತನ್ನ, ನೋವನ್ನ ಮತ್ತೆ ಕಷ್ಟಗಳನ್ನ ನಾವು ನೋಡುವ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಜಾಗೃತಾವಸ್ಥೆ ಇದು. ಆ ಸ್ಪಷ್ಟತೆ ಒಮ್ಮೆ ನಮಗೆ ಸಿಕ್ಬಿಟ್ರೆ ನಾವು ತಲುಪಬೇಕಾದ ಗುರಿ ಎಲ್ಲೋ ದೂರದಲ್ಲಿಲ್ಲ. ಹೌದು. ನಾವು ಎಲ್ಲಿ ನಿಂತು ನಮ್ಮ ಕಷ್ಟಗಳನ್ನ ಪ್ರೀತಿಯಿಂದ, ಶರಣಾಗತಿಯಿಂದ ಎದುರಿಸ್ತಾ ಇದ್ದೀವೋ ಅದೇ ನೆಲ ನಮ್ಮ ನಿತ್ಯ ಜೀವದ, ನಮ್ಮ ಮಹಿಮೆಯ ಆರಂಭದ ಬಿಂದು ಆಗಿರಬಹುದು. ಆ ಮಹಿಮೆ ನಾವು ಹೊರಗೆ ಹುಡುಕೊಂಡು ಹೋಗಬೇಕಾದದ್ದಲ್ಲ, ನಮ್ಮೊಳಗೆ ನಾವು ಕಂಡುಕೊಳ್ಬೇಕಾದ ಸತ್ಯ. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಮೂಲಗಳ ಅಧ್ಯಯನವನ್ನ ಮುಕ್ತಾಯಗೊಳಿಸೋಣ. ಪ್ರಿಯರೇ,
ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.